ಏನಿದು ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ CAA? ನಮ್ಮ ಹೆಜ್ಜೆನ ಯಾವತ್ತೂ ಕೂಡ ನಾವು ಹಿಂದಿಡೋದಿಲ್ಲ ಅನ್ನುವಂಥ ಮಾತನ್ನ ಆಗ ಹೇಳಿದ್ದು. ಮುಸ್ಲಿಮರನ್ನ ಬಿಟ್ಟು ಮುಸ್ಲಿಮರನ್ನ ಸೇರಿಸಿಲ್ಲ. ನೀವ್ಯಾಕೆ ಮುಸ್ಲಿಮರನ್ನ ಸೇರಿಸ್ತಾ ಇಲ್ಲ ಇದರೊಳಗಡೆ? ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತದಾರರೇ ಪ್ರಮುಖವಾದಂಥ ಬೇಸ್. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. 2019ರಲ್ಲಿ ಭಾರಿ ಚರ್ಚೆ ಆಗಿದ್ದಂತಹ ಈ ಒಂದು ವಿಚಾರದ ಮೇಲೆ ಸಾಕಷ್ಟು ಗಲಾಟೆಗಳಾಗಿದ್ದೋ, ಪ್ರತಿಭಟನೆಗಳಾಗಿದ್ದೋ, ನೂರಾರು ಜನ ಪ್ರಾಣವನ್ನು ಕೂಡ ಬಿಟ್ಟಿದ್ರು. ಕೇಂದ್ರ ಸರ್ಕಾರ ಮಾತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೆಜ್ಜೆನ ಯಾವತ್ತೂ ಕೂಡ ನಾವು ಹಿಂದಿಡೋದಿಲ್ಲ ಅನ್ನುವಂಥ ಮಾತನ್ನ ಆಗ ಹೇಳಿದ್ರು. ಈಗ ಆ ಕೊಟ್ಟ ಮಾತಿನಂತೆ BJP ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಆ ಒಂದು ವಿವಾದಾತ್ಮಕ, ಕೆಲವರು ಇದನ್ನ ವಿವಾದಾತ್ಮಕ ಅಂತೇಳಿ, ಕಾಂಗ್ರೆಸ್ನವರು ಕೆಲವೊಂದಷ್ಟು ಸಮುದಾಯದವರು ಇದನ್ನ ವಿವಾದಾತ್ಮಕ ಕಾಯ್ದೆ ಅಂತ ಹೇಳ್ತಿದ್ದಾರೆ. ಬೇರೆ ಯಾವುದಲ್ಲ, CAA, ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್. ಸೊ ಇದನ್ನ 2019ರ ಅನುಷ್ಠಾನದ ನಿಯಮಗಳನ್ನ ಕೇಂದ್ರ ಸರ್ಕಾರ ಮೊನ್ನೆಯಷ್ಟೇ ಒಂದು ಆದೇಶದ ಮೂಲಕ ಹೊರಡಿಸಿತ್ತು, ಇದನ್ನ ಜಾರಿ ಮಾಡೋದಕ್ಕೆ ಅಂತೇಳಿ. ಏನಿದು ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ CAA? ಪೌರತ್ವ ತಿದ್ದುಪಡಿ ಕಾಯ್ದೆ. ಏನು ಪೌರತ್ವದ ವಿಚಾರ ಇರುತ್ತಲ್ಲ, ಅದರೊಳಗಡೆ ಒಂದಷ್ಟು ತಿದ್ದುಪಡಿಗಳನ್ನು ತಂದು ಅದನ್ನು ಜಾರಿ ಮಾಡೋದಕ್ಕೆ ಹೊರಟಿರುವಂಥದ್ದು. ನಮ್ಮ ನೆರೆಯ ದೇಶಗಳು, ಭಾರತದ ನೆರೆಯ ದೇಶಗಳು ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ. ಸೊ ಇಲ್ಲಿಂದ ಬಂದಂತಹ ದಾಖಲೆ ರಹಿತ ಯಾರು ಜನರು ಇರ್ತಾರಲ್ಲ, ಅಲ್ಲಿಂದ ನಿರಾಶ್ರಿತರಾಗಿರ್ತಾರೆ, ಅಲ್ಲಿ ಸಮಸ್ಯೆಗೆ, ತುಳಿತಕ್ಕೆ ಒಳಗಾಗಿರ್ತಾರೆ, ಧರ್ಮದ ವಿಚಾರವಾಗಿರ್ಬೋದು, ಅಥವಾ ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಾರೆ, ಅಂಥವರು ಬಂದು ನಮ್ಮ ಭಾರತದಲ್ಲಿ ನೆಲೆಸಿರ್ತಾರೆ. ಅವರಿಗೆ ಇಲ್ಲಿನ ಪೌರತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ತಿದ್ದುಪಡಿಗಳಾಗಬೇಕಾಗತ್ತೆ. ಅವರಿಗೆ ಆದಂಥ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಅಂಥವರಿಗೆ ಇಲ್ಲಿ ಶಾಶ್ವತವಾದಂಥ ಪೌರತ್ವವನ್ನು ಕೊಡೋದಕ್ಕೆ ಮುಂದಾಗಿರುವಂಥ ತಿದ್ದುಪಡಿ ಆಗಿ ಅನುಷ್ಠಾನಕ್ಕೆ ಬರ್ತಾ ಇರುವಂಥ ಕಾಯ್ದೆ ಇದು, CAA ಕಾಯ್ದೆ. ಅಂದರೆ ಯಾರು ಅಲ್ಲಿಂದ ಬಂದಿರ್ತಾರಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ದಾಖಲೆ ರಹಿತ ಮುಸ್ಲಿಮೇತರಿಗೆ, ಮುಸ್ಲಿಮರನ್ನ ಬಿಟ್ಟು ಮುಸ್ಲಿಮರನ್ನ ಸೇರಿಸಿಲ್ಲ. ಅದೇ ಕಾರಣಕ್ಕೆ ಮುಸ್ಲಿಮರು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮುಸ್ಲಿಮರನ್ನ ಸೇರಿಸಿಲ್ಲ. ಅವರಿಗೆ ಕಾಂಗ್ರೆಸ್ ಪಕ್ಷ ಜೊತೆಗೆ ಈ ಥರ ಒಂದು ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಕೊಟ್ಟಿದೆ. ನೀವು ಯಾಕೆ ಮುಸ್ಲಿಮರನ್ನ ಸೇರಿಸ್ತಾ ಇಲ್ಲ ಇದರೊಳಗಡೆ ಅಂತ ಹೇಳ್ಬಿಟ್ಟು. ಸೊ ಇಂಥವರಿಗೆ ಪೌರತ್ವವನ್ನು ನೀಡೋದಕ್ಕೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನದಿಂದ ಬಂದಂತಹ ದಾಖಲೆ ರಹಿತ ಮುಸ್ಲಿಮೇತರಿಗೆ, ವಲಸಿಗರಿಗೆ ಪೌರತ್ವ ನೀಡೋದು ಈ ಒಂದು ನಿರ್ಧಾರ, BJP ಸರ್ಕಾರದ ನಿರ್ಧಾರದ ಉದ್ದೇಶ. ಇನ್ನು ಮೋದಿ ನೇತೃತ್ವದ ಸರ್ಕಾರ CAA ನಿಯಮಾವಳಿಗಳನ್ನು ಹೊರಡಿಸಿದಂಥ ನಂತರ, ಅಂದರೆ ಡಿಸೆಂಬರ್ 31, 2014, ಇದಕ್ಕೂ ಒಂದು ಕಂಡೀಷನ್ ಇದೆ. ಡಿಸೆಂಬರ್ 31, 2014ರವರೆಗೆ, ಅಂದರೆ ಅಲ್ಲಿವರೆಗೂ ಭಾರತಕ್ಕೆ ಬಂದು ಈ ದೇಶಗಳಿಂದ ಕಿರುಕುಳಕ್ಕೆ ಒಳಗಾದಂಥ ಮುಸ್ಲಿಮೇತರಿದ್ದಾರಲ್ಲ, ವಲಸಿಗರು, ಸೊ ಅಂಥವರಿಗೆ ಭಾರತೀಯ ರಾಷ್ಟ್ರೀಯತೆಯನ್ನು ನೀಡುವಂಥ ಅವಕಾಶವನ್ನು ನೀಡ್ತಾ ಇದೆ. ಯಾರ್ಯಾರಿಗೆ? ಕ್ರಿಶ್ಚಿಯನ್ಸು, ಪಾರ್ಸಿಗಳು, ಬೌದ್ಧರು, ಜೈನರು, ಸಿಖ್ಖರು ಮತ್ತು ಹಿಂದೂಗಳು ಕೂಡ ಇದ್ದಾರೆ. ಸೊ ಇವರಿಗೆ ಇದರಲ್ಲಿ ಮುಸ್ಲಿಮರನ್ನು ಸೇರಿಸಿಲ್ಲ. ಆ ಒಂದು ಕಾರಣಕ್ಕೆ ಮುಸ್ಲಿಮರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಮುಸ್ಲಿಮರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷನೂ ಕೂಡ. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತದಾರರೇ ಪ್ರಮುಖವಾದಂಥ ಬೇಸ್. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಆ ಒಂದು ಮುಸ್ಲಿಂ ಸಮುದಾಯದ ಜೊತೆಯಲ್ಲಿ ನಿಂತು ಇದನ್ನು ಆಗಿನಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಅನೌನ್ಸ್ ಆಗೋದಕ್ಕೆ. ಸೊ ಇನ್ನೊಂದು ಒಂದೂವರೆ ತಿಂಗಳೊಳಗಡೆ ಚುನಾವಣೆ ಕೂಡ ಮುಕ್ತಾಯ ಆಗೋಗ್ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವರು, ಒಂದು ಖಾಸಗಿ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡುವಂಥ ಟೈಮಲ್ಲಿ ಹೇಳಿದ್ರು, ನಮ್ಮ ಈ ಒಂದು ಸರ್ಕಾರ, ಅಂದರೆ ಎಲೆಕ್ಷನ್ ಬರೋ ಅಷ್ಟೊಂದು ಸರ್ಕಾರದ ಅವಧಿ ಮುಗಿಯುವಷ್ಟು ನಾವು CAA ತಂದೆ ತರ್ತೀವಿ ಅಂತೇಳಿ ಚಾಲೆಂಜ್ ಮಾಡಿದ್ರು. ಅದೇ ರೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ, ತರ್ತಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ CAA ಅಂತಂದ್ರೆ ಏನು ಅನ್ನುವಂಥ ಸಾಕಷ್ಟು ಜನರಿಗೆ ನಾರ್ಮಲ್ ಆಗಿ ಗೊತ್ತಿಲ್ಲ. ಧಾರ್ಮಿಕ ಕಿರುಕುಳದಿಂದಾಗಿ ಭಾರತದಲ್ಲಿ ಆಶ್ರಯವನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶವನ್ನು ಹೊಂದಿರುವಂಥ ತಿದ್ದುಪಡಿ ಆಗ್ತಾ ಇರುವಂಥ ಒಂದು ಕಾಯ್ದೆ. ಈಗ ನಾವು ಹೇಳಿದ್ರಲ್ಲ, ಪಾಕಿಸ್ತಾನ ಆಗಿರ್ಬೋದು, ಆಫ್ಘಾನಿಸ್ತಾನ ಆಗಿರ್ಬೋದು, ಸೊ ಇಂಥವರು, ಬಾಂಗ್ಲಾದೇಶ ಆಗಿರ್ಬೋದು, ಈ 3 ದೇಶಗಳಲ್ಲಿ ಯಾರು ಇರ್ತಾರಲ್ಲ, ವಾಸವಾಗಿರ್ತಾರೆ, ಅವರಿಗೆ ಧಾರ್ಮಿಕ ಕಿರುಕುಳ, ಅಂದರೆ ಅಲ್ಪಸಂಖ್ಯಾತರಿರ್ತಾರೆ, ಅಲ್ಲಿ ಹಿಂದೂಗಳಾಗಿರ್ಬೋದು, ಸಿಖ್ರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಅದಕ್ಕೆ ಅಲ್ಲಿ ಬಹುಸಂಖ್ಯಾತರು, ಈಗ ಬಾಂಗ್ಲಾದೇಶ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇಲ್ಲಿ ಹೆಚ್ಚಿನದಾಗಿ ಮುಸ್ಲಿಮರೇ ಇರುವಂಥದ್ದು. ಅಲ್ಲಿರುವಂಥ ಬೌದ್ಧರು, ಜೈನರು, ಸಿಖ್ಖರು, ಕ್ರಿಶ್ಚಿಯನ್ರು, ಇವರ ಮೇಲೆ ಇವರು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗಲ್ಲಿ ಕಿರುಕುಳ, ದಾಳಿ, ಇವರು ಬೇರೆ ಒಂದು
ಜೈನರು, ಇವ್ರು ಮುಸ್ಲಿಮರಲ್ಲ, ಜೈನರು, ಸಿಖ್ರು, ಬೌದ್ಧರು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಒಂದು ಧರ್ಮಕ್ಕೆ ಸೇರಿದವರು ಅಂತೇಳಿ ಇವರ ಮೇಲೆ ಕಿರುಕುಳ ಆಗ್ತಾ ಇರುತ್ತಲ್ಲಿ. ಸೊ ಅಲ್ಲಿ ಕಿರುಕುಳವನ್ನು ತಡೆಯೋಕ್ಕಾಗದೆ ಬಂದು ಇಲ್ಲಿ ನಮ್ಮ ಭಾರತದಲ್ಲಿ ವಾಸ ಇರ್ತಾರೆ. ಸೊ ಅಂಥವರಿಗೆ ಒಂದು ಪೌರತ್ವವನ್ನು ಕೊಡಬೇಕು, ಕೊಟ್ಟು ಅವರನ್ನು ಇಲ್ಲಿನ ನಾಗರಿಕರು ಅಂತ ಕನ್ಸಿಡರ್ ಮಾಡುವಂಥ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾ ಇದೆ. ಇದರಲ್ಲಿ ಮುಸ್ಲಿಮರನ್ನು ಯಾಕೆ ಸೇರಿಸಿಲ್ಲ, ಮುಸ್ಲಿಮರನ್ನು ಕೂಡ ಸೇರಿಸಿ ಅನ್ನುವಂಥದ್ದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೂ ಕೂಡ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ. ಇನ್ನು ಪೌರತ್ವ ಅರ್ಹತೆಯನ್ನು ಪಡಿಬೇಕಾದ್ರೆ ಅರ್ಜಿದಾರರು ಡಿಸೆಂಬರ್ 31, 2014 ಅಥವಾ ಅದಕ್ಕೂ ಮೊದಲು ಭಾರತವನ್ನು ಪ್ರವೇಶ ಮಾಡಿರಬೇಕು. ಕಂಡೀಷನ್ ಈಗ ಯಾರು ಬರಂಗಿಲ್ಲ. 2014 ಡಿಸೆಂಬರ್ 31 ಅದಕ್ಕೆ ಮುಂಚೆ ಬಂದಿರಬೇಕು ಅಥವಾ ಅದಕ್ಕೆ ಮೊದಲು ಬಂದಿರಬೇಕು. ಓಕೆನಾ? ಅಂದರೆ ಆ ಟೈಮ್ ಬಂದಿರಬೇಕು, ಇಲ್ಲ ಅದಕ್ಕಿಂತ ಮುಂಚೆ ಬಂದಿರಬೇಕು. ಬಂದು ಭಾರತವನ್ನು ಪ್ರವೇಶ ಮಾಡಿರಬೇಕು. ಭಾರತದಲ್ಲಿ ಜನಿಸಿದವರಿಗೆ ಅಥವಾ ಕನಿಷ್ಠ 11 ವರ್ಷಗಳ ಕಾಲ ದೇಶದಲ್ಲಿ ವಾಸ ಮಾಡ್ತಾ ಇರಬೇಕು. ಅಂಥವರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗತ್ತೆ. ಇನ್ನು ಪ್ರಸ್ತಾವಿತ ತಿದ್ದುಪಡಿ ಏನಿದೆಯಲ್ಲ, ತಿದ್ದುಪಡಿಯು OCI ಕಾರ್ಡುದಾರರು ಏನಿದ್ದಾರಲ್ಲ, ಪೌರತ್ವ ಕಾಯ್ದೆಯ ಯಾವುದೇ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದರೆ ಅಥವಾ ಇತರರಿಗೆ ಅನ್ವಯವಾಗುವಂತಹ ಕಾನೂನನ್ನು ಉಲ್ಲಂಘಿಸಿದರೆ ಭಾರತದ OCI ಏನಿದೆಯಾ ಆ ನೋಂದಣಿಯನ್ನು ರದ್ದುಗೊಳಿಸುವಂಥ ಕಂಡೀಷನನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಇದು ಒಪ್ಕೊಬೇಕು. ಇನ್ನು ದೇಶದ ಜನಸಂಖ್ಯೆಯ ಸರಿಸುಮಾರು 15ರಷ್ಟು ನಮ್ಮ ಭಾರತ ದೇಶದ ಜನಸಂಖ್ಯೆ ಇದೆಯಲ್ಲ, ಅದರಲ್ಲಿ ಸುಮಾರು 15ರಷ್ಟು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಈ ಕಾನೂನನ್ನು ತರಲಾಗ್ತಾ ಇದೆ. ಕಾನೂನು ತಾರತಮ್ಯದಿಂದ ಕೂಡಿದೆ ಅಂತ ಹೇಳಿ ಪ್ರಮುಖವಾಗಿ 2019ರಿಂದ ಈವರೆಗೂ ಕೂಡ ಪ್ರಮುಖ ವಿರೋಧ ಪಕ್ಷಗಳು ಇದನ್ನ ವಾದವಾಗಿಟ್ಕೊಂಡು CAನ ವಿರೋಧ ಮಾಡ್ತಾ ಇದೆ. ಮುಸ್ಲಿಮರನ್ನ ಬೇಕು ಅಂತಲೇ ತುಳಿಯುವಂಥ ಕೆಲಸ, ಮುಸ್ಲಿಮರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು. ಇನ್ನು ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಮುಸ್ಲಿಂ ಬಹುಸಂಖ್ಯಾತ ಇಸ್ಲಾಮಿಕ್ ಗಣರಾಜ್ಯಗಳಾಗಿರೋದ್ರಿಂದ ಮುಸ್ಲಿಮರನ್ನ ಕಿರುಕುಳಕ್ಕೊಳಗಾದಂತಹ ಅಲ್ಪಸಂಖ್ಯಾತರು ಅಂತ ನಾವು ಪರಿಗಣನೆ ಮಾಡೋದಕ್ಕಾಗೋದಿಲ್ಲ. ನಾನು ಅವಾಗಲೇ ಹೇಳಿದೆ ನಿಮಗೆ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರೇ ಇರುವಂಥ ಕಾರಣದಿಂದಾಗಿ, ಇಸ್ಲಾಮಿಕ್ ಗಣರಾಜ್ಯಗಳಾಗಿರೋದ್ರಿಂದಾಗಿ ಅಲ್ಲಿ ಮುಸ್ಲಿಮರನ್ನ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ, ಅಲ್ಲಿ ಮುಸ್ಲಿಮರು ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅಂತ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅಲ್ಪಸಂಖ್ಯಾತರು ಅಂತಲೂ ಕೂಡ ನಾವಲ್ಲಿ ಪರಿಗಣನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಈ ಒಂದು CAನಲ್ಲಿ ಮುಸ್ಲಿಮರನ್ನ ಸೇರಿಸ್ಕೊಂಡಿಲ್ಲ ಅನ್ನುವಂಥದ್ದು ಕೇಂದ್ರ BJPಯ ವಾದ. ಇಷ್ಟೇ. ಈ ಒಂದು ಕಾರಣಕ್ಕಾಗಿಯೇ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾ ಇದೆ. ಈ ಥರ ಒಂದಷ್ಟು ಕೇರಳದಲ್ಲೂ ಕೂಡ ವಿರೋಧ ಆಗ್ತಾ ಇದೆ, ತಮಿಳುನಾಡಲ್ಲೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕೂಡ ವಿರೋಧ ಮಾಡ್ತಿದ್ದಾರೆ. ಮುಸ್ಲಿಮರು ಕೂಡ ಇದೇ ಒಂದು ಕಾರಣಕ್ಕೆ ಈ CAA ಬೇಡ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳಾಗಿತ್ತು. ಬೆಂಗಳೂರಲ್ಲೂ ಕೂಡ ಪ್ರೊಟೆಸ್ಟ್ಗಳಾಗಿತ್ತು. ಸುಮಾರು ಅಂದಾಜಿನ ಒಂದು ಅಂಕಿಅಂಶಗಳ ಪ್ರಕಾರ ಈ ದೇಶದಾದ್ಯಂತ, ಇಡೀ ದೇಶದಲ್ಲಿ ಪ್ರತಿಭಟನೆ ಆದ ಸಂದರ್ಭದಲ್ಲಿ 100 ಜನ ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಈ ಕ್ಲಾರಿಟಿ ಸಿಕ್ತಲ್ಲ. ಸೊ ಹೀಗಾಗಿ CAA ಬಗ್ಗೆ ಏನು ಅನುಮಾನಗಳಿತ್ತು, CAA ಏನು ಅನ್ನೋದು ಗೊತ್ತಿತ್ತು. ಸೊ ನಮ್ಗೆ ಗೊತ್ತಿರೋಂಥ ಮಟ್ಟಿಗೆ ತಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನೇನಾದ್ರು ಕೂಡ ಮಾಹಿತಿ ಬೇಕು ಅಥವಾ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ಅದನ್ನ ಕಮೆಂಟ್ ಮಾಡಿ. ನಮಸ್ಕಾರ.